ಮುಂದಾಗಿದೆ. ವಾಟರ್ ಮೆಟ್ರೋ, ಈ ಕೊಚ್ಚಿ ವಾಟರ್ ಮೆಟ್ರೋ ಆದ್ಮೇಲೆ ಇವನ್ ಮಂಗಳೂರಲ್ಲಿ ಇದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದು ಈ ಆಯವ್ಯಯದಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಇದು ನೇತ್ರಾವತಿ ಮತ್ತೆ ಗುರುಪುತ್ರ ನದಿಯನ್ನ ಜೋಡಿಸ್ಕೊಂಡು ಅದರ ಮೇಲೆ ಮಾಡುವಂತಹ ಮೆಟ್ರೋ. ಅಂದ್ರೆ ಈಗ ಯಾವಾಗ್ಲೂ ನಾವು ಮೆಟ್ರೋದ ಅನುಕೂಲ ಏನು ಅಂತಂದ್ರೆ ಕಂಜೆಷನ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಈಗ ಹೆಂಗೆ ನಮ್ಗೆ ಬೆಂಗಳೂರಲ್ಲಿ ಮೆಟ್ರೋ ನಮ್ಗೆ ಕಂಜೆಷನ್ ಇಂದ ಪಾರ್ ಮಾಡಿ ಬೇಗ ಕರ್ಕೊಂಡು ಹೋಗುತ್ತೋ, ಹಾಗೆ ಇದನ್ನ ನೀರನ್ನ ಬಳಸ್ಕೊಂಡು ಎಲ್ಲೆಲ್ಲಿ ನದಿ ಇದೆ, ಆ ನೇತ್ರಾವತಿ ನದಿ, ಗುರುಪುತ್ರ ನದಿ, ಇದುಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಈಗಾಗಲೇ ಒಂದು ಯೋಜನೆ ರೆಡಿ ಆಗಿದೆ. ಒಂದು 17 ಸ್ಟೇಷನ್, ಒಂದು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಮಂಗಳೂರಲ್ಲಿ ಜಲ ಮೆಟ್ರೋ ಮಾಡೋದು ಅಂತ. ಸೊ ಅದಕ್ಕೆ ಇಂಬು ಕೊಡುವ ರೀತಿಯಲ್ಲಿ ಆಯವ್ಯಯ ಹೇಳುತ್ತೆ. ಕಡಿಮೆ ಆಗತ್ತೆ. ನಮ್ಗೆ ನೋಡಿದೀವಿ ನಾವು ವೆಹಿಕಲ್ಸ್ ಎಲ್ಲೆಲ್ಲಿ ಜಾಮ್ ಆಗತ್ತೆ ಅಲ್ಲಿಂದ ಯಾವ್ಯಾವ ರೀತಿಲಿ ಪರಿಸರಕ್ಕೆ ಹಾನಿ ಆಗತ್ತೆ, ಅದರಿಂದ ಕೂಡ ಇದರಿಂದ ಮುಕ್ತಗೊಳ್ಳುತ್ತೆ. ಸೊ ಎಕೋ ಫ್ರೆಂಡ್ಲಿ ಇರುತ್ತೆ. ಸೊ ಹಂಗಾಗಿ ಈಗ ಬಹುಶಃ ಮಂಗಳೂರಲ್ಲಿ ನಾವು ಜಲ ಮೆಟ್ರೋ ಬಂದ್ರೆ ಸಾಕಷ್ಟು ಇಂತ ನಮ್ಗೆ ಪರಿಹಾರ ಸಿಗುತ್ತೆ ಅಂತ ಕಾಣುತ್ತೆ. ಜನದಟ್ಟಣೆಗೆ ಪರಿಹಾರ ಸಿಗುತ್ತೆ ಮತ್ತು ಒಂದು ಟೂರಿಸಂಗೆ ಇಂಬು ಕೊಡುತ್ತೆ. ಅಲ್ಲದೆ ಅದರಿಂದ ಒಂದು ಲೈವ್ಲಿಹುಡ್ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಫರ್ಟಿಲೈಸರ್ ಸಾಗಿಸ್ಬೇಕು ಅಂದ್ರೆ, ಯಾವುದೇ ಈ ತರದ ಸರಕು ಸಾಗಾಣಿಕೆಗಳನ್ನ ಸಾಗಿಸ್ಬೇಕು ಅಂದ್ರೆ ಈ ಕಾರ್ಗೋ ಏನೇನು ವಸ್ತು ಇದೆ ಅದನ್ನೆಲ್ಲಾನು ಈ ಶಿಪ್ ಅಲ್ಲಿ ಚಿಕ್ಕ ಅಥವಾ ಮಧ್ಯಮ ಗಾತ್ರದ 60 ರಿಂದ 140 ಮೀಟರ್ ಏನ್ ಶಿಪ್ ಇರುತ್ತೆ ಇದರಲ್ಲಿ ಸಾಗಿಸುವಂತದ್ದು. ಹೀಗೆ ಇಂಟರ್ನ್ಯಾಷನಲ್ ಕ್ರೂಸ್ ಅಲ್ಲಿ ಎಲ್ಲ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ನಿಮ್ಗೆ ಹೋಟೆಲ್ ಇಂದ ಹಿಡಿದು ಮಾಡರ್ನ್ ಆದಂತಹ ಪ್ರತಿಯೊಂದು ಆಂಬಿಯನ್ಸ್ ಅಲ್ಲಿ ಇರುತ್ತೆ. ನಿಮ್ಗೆ ಒಂದು ಗ್ರೌಂಡ್ ಇರುತ್ತೆ, ಆಟ ಆಡ್ಲಿಕ್ಕೆ ಒಂದು ಜಾಗ ಇರುತ್ತೆ. ಸೊ ಈ ಪ್ರತಿಯೊಂದಕ್ಕೂ ನಿಮ್ಗೆ ಏನು ಮಾಡರ್ನ್ ಅಮ್ಯುನಿಟೀಸ್ ನ ನೀವು ಯೋಚನೆ ಮಾಡ್ತೀರಿ, ಎಂಜಾಯ್ ಮಾಡ್ಲಿಕ್ಕೆ ಬೇಕು, ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ನಾವು ಒಂದು ಅವಕಾಶ ಇಂಟರ್ನ್ಯಾಷನಲ್ ಕ್ರೂಸ್ ಇಂದ ಆಗತ್ತೆ. ಆದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಪಾಸ್ಪೋರ್ಟ್ ಸಹಿತ ಮಿಕ್ಕ ಎಲ್ಲ ಡಾಕ್ಯುಮೆಂಟ್ಸ್ ನಾವೇನು ಯಾವ ರೀತಿಲಿ ವಿದೇಶಕ್ಕೆ ಹೋಗ್ಲಿಕ್ಕೆ ಬಳಸ್ಕೋತೀವಿ ಅದು ಮತ್ತು ಎಂಟ್ರಿ ಇರುತ್ತೆ. ತುಂಬಾ ಕಾಸ್ಟ್ಲಿ, ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಮತ್ತೆ ತುಂಬಾ ಸೊಫೆಸ್ಟಿಕೇಟೆಡ್ ಮೆಷಿನ್ಸ್ ಬೇಕಾಗೋದ್ರಿಂದ ತುಂಬಾ ಕಾಸ್ಟ್ಲಿ ಆಗುತ್ತೆ. ಪ್ರತಿ ಕಿಲೋಮೀಟರ್ದು ತುಂಬಾ ಅದು ಕಾಸ್ಟ್ಲಿ ಆಗುತ್ತೆ. ಬೇರೆದಕ್ಕೆ ಹೋಲಿಸಿದ್ರೆ ನೀವು ಬೇರೆ ಫ್ಲೈಓವರ್ ಇರ್ಬೋದು, ಮೆಟ್ರೋ ಇರ್ಬೋದು, ಎಲ್ಲದಕ್ಕೂ ಹೋಲಿಸಿದ್ರೂ ತುಂಬಾ ಕಾಸ್ಟ್ಲಿ ಇದು.